ನೈಜ ಸುದ್ದಿಗಳ ಅನಾವರಣ ಟಿವಿ 46 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜೈ ಮಂಜುನಾಥ್. ಮಲೆನಾಡಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತೊಂದು ಅಪರೂಪದ ಜೀವಿ ಸೇರ್ಪಡೆಯಾಗಿದೆ. ಮಳೆಗಾಲದ ಆರಂಭದೊಂದಿಗೆ ಸಕಲೇಶಪುರದಲ್ಲಿ ಮರಕಪ್ಪೆ ಕಾಣಿಸಿಕೊಂಡಿದ್ದು ಪ್ರಕೃತಿ ಪ್ರಿಯರ ಗಮನ ಸೆಳೆದಿದೆ. ಮಲೆನಾಡಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತೊಂದು ಅಪರೂಪದ ಜೀವಿ ಸೇರ್ಪಡೆಯಾಗಿದೆ. ಮಳೆಗಾಲದ ಆರಂಭದೊಂದಿಗೆ ಸಕಲೇಶಪುರದಲ್ಲಿ ಅಪರೂಪದ ಮರಕಪ್ಪೆ ಕಾಣಿಸಿಕೊಂಡಿದ್ದು ಪ್ರಕೃತಿ ಪ್ರಿಯರ ಗಮನ ಸೆಳೆದಿದೆ. ಮಳೆಗಾಲದ ಆಗಮನದೊಂದಿಗೆ ಮಲೆನಾಡಿನ ನಿಸರ್ಗ ತನ್ನ ಜೀವ ವೈವಿಧ್ಯತೆಯನ್ನು ಅನಾವರಣಗೊಳಿಸುತ್ತಿದ್ದು ಸಕಲೇಶಪುರ ತಾಲೂಕಿನಲ್ಲಿ ಅಪರೂಪದ ಮರಕಪ್ಪೆ ಹಸಿರು ಎಲೆಯ ಮೇಲೆ ಕಾಣಿಸಿಕೊಂಡಿದೆ. ರಾತ್ರಿ ವೇಳೆಯಲ್ಲಿ ಸೆರೆ ಹಿಡಿದ ಈ ದೃಶ್ಯದಲ್ಲಿ ಎಲೆಯ ಮೇಲೆ ಕುಳಿತಿರುವ ಕಪ್ಪೆಯ ಹಸಿರು ಮೈಬಣ್ಣ, ದೊಡ್ಡ ಕಣ್ಣುಗಳು ಮತ್ತು ವಿಶಿಷ್ಟ ಆಕಾರ ನೋಡುಗರ ಗಮನ ಸೆಳೆದಿದೆ. ಪರಿಸರ ತಜ್ಞರ ಪ್ರಕಾರ ಇಂತಹ ಮರಕಪ್ಪೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಇವು ಪರಿಸರದ ಆರೋಗ್ಯ ಹಾಗೂ ಜೀವ ವೈವಿಧ್ಯದ ಪ್ರಮುಖ ಸೂಚಕಗಳಾಗಿದ್ದು ಸ್ವಚ್ಛ ಮತ್ತು ಸಮತೋಲನದ ಪರಿಸರ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತವೆ. ಅರಣ್ಯ ಪ್ರದೇಶಗಳು ಹಾಗೂ ಕಾಫಿ ತೋಟಗಳಿಂದ ಸಮೃದ್ಧವಾಗಿರುವ ಸಕಲೇಶಪುರದಂತಹ ಮಲೆನಾಡು ಭಾಗಗಳಲ್ಲಿ ಇಂತಹ ಅಪರೂಪದ ಜೀವಿಗಳ ಉಪಸ್ಥಿತಿ ಪ್ರಕೃತಿಯ ಶ್ರೀಮಂತಿಕೆಗೆ ಮತ್ತೊಂದು ಸಾಕ್ಷಿಯಾಗಿದೆ ಎಂದೇ ಹೇಳಬಹುದು. You are watching TV 46 News Kannada.